ಆದೇಶ ಕೊಡಿ. ನಿನ್ ಮುಕ್ತಿಗೆ ಕತ್ಲಲ್ಲಿ ಸಮಾಪ್ತಿಯಾಗುವುದಕ್ಕೆ ಸಮಯ ಬಂದ್ಬಿಟ್ಟಿದೆ. ನೀನ್ ಸಿದ್ಧಾನ? ಮೃತ್ಯು ದಾರಿಯಲ್ಲಿ ಹೋಗೋದಕ್ಕೆ ನಾನು ತಯಾರಾಗಿದ್ದೀನಿ ಸ್ವಾಮಿ. ಅತ್ಯಂತ ಶಾಂತಿಯಿಂದ ಆ ಅನುಸೂಯಳ ಮೃತ್ಯು ಆಗ್ಬಿಡುತ್ತೆ. ಈ ಮಹಾವಿಷ ಮುಟ್ಟಿದ ಹಾಗೆ ಅವಳು ಸಾಯ್ತಾಳೆ. ಆ ಬಾಲಶಿವನ ಶಕ್ತಿ ಪರೀಕ್ಷೆ ಮಾಡೋ ನನ್ನ ಯೋಚನೆ ಕೂಡ ಪೂರ್ತಿಯಾಗುತ್ತೆ. ಈ ಮಹಾವಿಷದ ಚಕ್ರ ವ್ಯೂಹದಲ್ಲಿ ಎಲ್ಲರೂ ಸಿಕ್ಬೀಳ್ತಾರೆ. ಆ ಬಾಲಶಿವನ ಒಳಗಡೆ ಶಿವನ ಶಕ್ತಿನೇ ಇದ್ರೆ ಅದು ಅವನನ್ನ ಪೂರ್ಣ ಶಕ್ತಿಯಿಂದ ಕಾಪಾಡುತ್ತೆ. ವಿಶಾಂಕ, ಈ ಕೆಲಸನ ನಾನು ನಿನ್ಗೆ ಯಾಕೆ ಕೊಡ್ತಿದ್ದೀನಂದ್ರೆ ಕೇವಲ ನೀನ್ ಮಾತ್ರ ಈ ವಿಷನ ಗಂಟ್ಲಲ್ಲಿ ಇಟ್ಕೊಳಕ್ ಸಾಧ್ಯ. ಈಗ ಈ ಮಹಾವಿಷನ ತುಂಬಾ ಹುಷಾರಾಗಿ ತಗೊಂಡು ಹೋಗಿ ಅನಸೂಯಳ ಮನೆಯಲ್ಲಿರೋ ಯಾವುದಾದ್ರೂ ವಸ್ತು ಒಳಗಡೆ ಸೇರಿಸ್ಬಿಡು. ಹೋಗಿ ನೀವೆಲ್ಲ ಮೈ ಒಣಗಿಸ್ಕೊಂಡ್ ಬನ್ನಿ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಅಮ್ಮ ಮೈ ಒಣಗ್ಸೋಕೆ ಹೇಳಿದ್ದಾರೆ. ದೇವಿ, ಬೇಗ ಬನ್ನಿ, ಅಲ್ಲಿ ಶಿವ. ಶಿವ ಪಾರಾದ್ಲು ಅನಸೂಯ. ಸ್ನಾನ ಮಾಡದೆ ಅವಳು ಇಲ್ಲಿಂದ ಹೋಗಲ್ಲ. ಒಂದ್ಸಲ ನದಿಲಿ ಕಾಲಿಟ್ರೆ ಸಾಕು, ನೀರಲ್ಲಿರೋ ವಿಷ ಅನಸೂಯನ ಮುಗಿಸೇ ಬಿಡುತ್ತೆ. ಅವಳು ಪಾರಾಗೋಕೆ ಸಾಧ್ಯನೇ ಇಲ್ಲ.
ಆದ್ಮೇಲೆ ಇದೇನ್ ಮಾಡ್ಕೊಂಡಿದ್ಯಾ? ನೀವ್ ಹೇಳ್ದ ಹಾಗೆ ಮಾಡ್ದೆ ಅಮ್ಮ. ನಾನ್ ಹೇಳ್ದಾಗ ನಾನ್ ಯಾವಾಗ ಹೇಳ್ದೆ ಭಸ್ಮ ಹಚ್ಕೊಂಡ್ ಕುಣಿ ಅಂತ? ಅಮ್ಮ, ನೀವೇ ಹೇಳಿದ್ರಿ ಅಲ್ವಾ ಮೈ ಒಣಗಿಸ್ಬೇಕು ಅಂತ. ನೋಡಿ, ಮೈಯೆಲ್ಲ ಒಣಗಿದೆ ಅಲ್ವಾ? ಸರಿ, ಇನ್ನು ನಾನ್ ನಿನ್ ಹತ್ರ ಮಾತಾಡಲ್ಲ. ಯಾಕೆ ಅಂದ್ರೆ ನೀನು ಅಮ್ಮನ್ ಮಾತನ್ನ ಕೇಳೋದೇ ಇಲ್ಲ. ಇನ್ನು ಭಸ್ಮ ಹಚ್ಕೋ, ಚೆನ್ನಾಗ್ ಕುಣಿ. ನಾವ್ ಹೀಗೆ ಮನೆಗೆ ಹೋಗೋಣ. ಈಗ ಏನಾಗುತ್ತೆ ಶಿವ? ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇವಳೀಗ ನೇರವಾಗಿ ಮೃತ್ಯು ಬಾಯಿಗೆ ಹೋಗ್ತಿದ್ದಾಳೆ. ಅಮ್ಮ ಅಮ್ಮ, ಈ ಮೂರ್ಖ ಬಾಲಕ ಯಾರು? ನನ್ ದಾರಿಗೆ ಅಡ್ಡ ಬರ್ತಿದ್ದಾನಲ್ಲ. ನಾನೇ ಸ್ನಾನ ಮಾಡ್ತೀನಿ ಅಮ್ಮ. ಶಿವ, ಸಾಕು, ಹೊರಗಡೆ ಬಾ. ನೀರಲ್ಲಿ ಆಡ್ತಿದ್ಯಲ್ಲ, ಆರೋಗ್ಯ ಹಾಳಾಗ್ಬೋದು. ಅಮ್ಮ, ನೀವ್ ಹೇಳ್ದಾಗೆ ಸ್ನಾನ ಮಾಡಿ ಸಿದ್ಧ ಆಗಿದ್ದೀನಿ. ನಿಮ್ ಆಜ್ಞೆ ಪಾಲಿಸಿದ್ದೀನಿ. ಏ ವಿಷಾನ, ಈ ಬಾಲಶಿವ ಉಪಯೋಗ ಆಗದ ಹಾಗೆ ಮಾಡ್ಬಿಟ್ಟ. ಆಸುರ ರಾಜ ಅಂಧಕನಿಗೆ ಇದನ್ನ ಈಗ್ಲೇ ಹೇಳ್ಬೇಕು. ವಿಷಾಂಗ ಸಫಲ ಆಗ್ಲಿಲ್ಲ. ಎಲ್ಲ ಶಕ್ತಿಗಳು ಅಂಧಕಾರದಲ್ಲೇ ಹುಟ್ಟೋದು. ಮತ್ತೀಗ ಈ ಅಂಧಕಾರದಿಂದಲೇ ನೀನು ಹೊರಗಡೆ ಬರಬೇಕಾದ ಸಮಯ ಬಂದ್ಬಿಟ್ಟಿದೆ. ವೃಷಭಾಸುರ, 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 ಪ್ರತ್ಯಕ್ಷ ಆಗು. ಅಸುರ ರಾಜ ಅಂಧಕನಿಗೆ ಜಯವಾಗಲಿ.
ವರ್ಷಗಳ ನಂತರ ಈ ವೃಷಭಾಸುರನನ್ನ ಅಂಧಕಾರದಿಂದ ಹೊರಗಡೆ ಕರೆದಿರೋ ಉದ್ದೇಶ ಪ್ರತಿಕಾರ. ಯಾರ ಮೇಲೆ ಅಸುರ ರಾಜ? ದೇವತೆಗಳಿಂದ, ನಮಗಾಗಿ. ವೃಷಭಾಸುರ, ಆ ದೇವತೆಗಳು ನಾವು ಅಸುರರಿಗೆಲ್ಲ ಯಾವತ್ತಿಗೂ ಮಾಡಿದ್ದು ಮೋಸನೇ. ಮತ್ ನಮ್ಮೊಳಗಿರೋ ಸೋಲೆ ಕಾಣ್ದಿರೋ ಶಕ್ತಿಗಳಿಗೆ ಸವಾಲ್ ಹಾಕಿದ್ರು ಅವರು. ಮತ್ತೆ ಆ ತ್ರಿಮೂರ್ತಿಗಳು ಸದಾಕಾಲ ಅವರಿಗೆ ಪ್ರೋತ್ಸಾಹನ ಕೊಟ್ರು. ಆದ್ರೆ ಈಗ ತಮ್ಮಲ್ಲಿರೋ ದೈವತ್ವದ ಅಹಂಕಾರದಿಂದ ಆ ತ್ರಿಮೂರ್ತಿಗಳು ತಾವೇ ಮಾಡಿರುವಂತ ಎಲ್ಲ ನಿಯಮಗಳನ್ನು ಮರ್ತಿದ್ದಾರೆ. ಆದ್ರೆ ಸಮಯದ ಚಕ್ರ ಇದೆಯಲ್ಲ, ಅದು ಯಾವತ್ತೂ ನಿಲ್ಲೋದೇ ಇಲ್ಲ. ಅಂದ್ರೆ ಈ ಸಮಯನ ವಿಜಯ ಉತ್ಸವ ಆಗಿ ಬದಲಾಯಿಸೋದನ್ನ ಯಾರು ತಡೆಯಕ್ಕಾಗಲ್ಲ. ನಾನು 3 ಲೋಕದ ಅಸ್ತಿತ್ವನ ನಾಶ ಮಾಡ್ತೀನಿ. ಇಲ್ಲ ವೃಷಭಾಸುರ, ಇಲ್ಲ. ಅದಕ್ಕಾಗಿ ನೀನು 3 ಲೋಕಗಳಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಹಾಗಂದ್ರೆ ಆ ತ್ರಿಮೂರ್ತಿಗಳು ಮಕ್ಕಳಾಗಿ ಇದೇ ಭೂಮಿ ಮೇಲೆ ಒಬ್ಳು ಸಾಧಾರಣ ಸ್ತ್ರೀ ಅನಸೂಯ ಅನ್ನೋಳ್ ಮಡ್ಲಲ್ಲಿ ಬೆಳೀತಾ ಇದ್ದಾರೆ. ಅಂದ್ರೆ ಈ ವೃಷಭಾಸುರ ಆ ಬಾಲಕರನ್ನ ಇಲ್ಲ ವೃಷಭಾಸುರ, ನೀನು ಅವ್ರನ್ನ ಕೊಲ್ಬೇಕಾಗಿಲ್ಲ. ನೀನು ಅವರಿಗೆ ನೆರಳನ್ನ ಕೊಡ್ತಿರೋ ಆ ವೃಕ್ಷನ ಕಡಿಬೇಕಾಗಿದೆ. ನೀನು ಆ ಸ್ತ್ರೀ ಅನಸೂಯನ ಕೊಲ್ಬೇಕಾಗಿದೆ. ಮತ್ತಾಗ ಆರಂಭ ಆಗೋದೆ ಈ ಅಂಧಕಾರದ ಯುಗ. ಅರ್ಥ ಆಯ್ತು? ನಿಮ್ಮ ಪ್ರತೀಕಾರ ಪೂರ್ತಿಯಾಗತ್ತೆ. ಅಂಧಕಾರದ ವಿಕಾಸ ಆಗ್ಲಿ. ಮಾತೆಯ ಅರ್ಚನೆ ಆದ್ಮೇಲೆ ಕೂಡ ಪ್ರಭು ಹೀಗೆ ಮೌನವಾಗಿರೋದು ನನಗ್ ಸಹಿಸೋಕಾಗ್ತಾ ಇಲ್ಲ. ಸಹಿಸ್ಕೊಳ್ಳೋದನ್ನ ಬಿಟ್ಟು ನಾವಿನ್ನೇನ್ ಮಾಡಕ್ಕಾಗತ್ತೆ ನಂದಿ? ಮಾತೆ ಮೊದಲಿನ ಹಾಗೆ ಸಂತೋಷವಾಗಿರೋದನ್ನ ನೋಡೋದಕ್ಕೆ ನಾನೇ ಪ್ರಭುವಿನ ಹತ್ರ ಹೋಗ್ತೀನಿ, ಅವ್ರನ್ನ ಒಪ್ಪಿಸ್ತೀನಿ, ಅವ್ರಿಗೆ ಎಲ್ಲ ನೆನಪಾಗೋ ಹಾಗೆ ಮಾಡ್ತೀನಿ, ಅವ್ರನ್ನ ನನ್ ಜೊತೆನೆ ಕರ್ಕೊಂಡ್ ಬರ್ತೀನಿ. ಋಷಿಭೃಂಗಿ, ನಿಮಗ್ ನಂಬಿಕೆ ಇದೆಯಾ ಅವ್ರು ನಿಮ್ ಜೊತೆ ಬರ್ತಾರೆ ಅಂತ? ಇಲ್ಲಿವರೆಗೂ ನಾನವರ ಭಕ್ತನಾಗಿ ಅವ್ರನ್ನ ಕರೀತಾ ಇದ್ದೆ. ಈಗ ನಾನವರ ಪುತ್ರನಾಗಿ ನಾನವ್ರ ಹತ್ರ ಹೋಗ್ತೀನಿ. ನನ್ಗೆ ಪೂರ್ತಿಯಾಗಿ ವಿಶ್ವಾಸ ಇದೆ, ನನ್ನ ತಂದೆ ಈ ಪುತ್ರನ ಬೇಡಿಕೆನ ಆಗಲ್ಲ ಅಂತ ಹೇಳೋಕ್ ಸಾಧ್ಯನೇ ಇಲ್ಲ. ನನ್ನ ಈ ಕೋರಿಕೆನ ಅವರು ಖಂಡಿತ ನೆರವೇರಿಸ್ತಾರೆ. ಮೃಕುಂದ, ಸುಕರ್ಣ, ನೀವು ನಿಮ್ಮ ವಸ್ತುಗಳನ್ನ ತಗೊಂಡು ಎಲ್ಲಿ ಹೊರಟಿದ್ದೀರಾ? ನಾವು ನಮ್ ಮನೆಗ್ ಹೋಗ್ತಿದೀವಿ ಗುರುಮಾತೆ. ಯಾಕೆ? ನಮ್ಮನ್ನ ಗುರುಕುಲದಿಂದ ಕಳ್ಸ್ಬಿಟ್ರು. ಕಳ್ಸೋದಿಕ್ಕೆ ಕಾರಣ? ನಾವು ಬಡವರು ಅಂತ. ನಮ್ಮ ಬಡತನ ಗುರುಮಾತೆ. ಗುರುಕುಲದವರು ಶಿಕ್ಷಣ ನೀಡೋದಕ್ಕೆ ಶುಲ್ಕ ಕೊಡ್ಬೇಕು ಅಂದಿದ್ದಾರೆ. ನಮ್ಮೆಲ್ರಿಗೂ ಬೇರೆ ದಾರಿ ಇಲ್ದೆ ನಾವು ಗುರುಕುಲ ಬಿಡೋ ನಿರ್ಧಾರ ಮಾಡಿದೀವಿ. ಇಲ್ಲ, ನೀವಿಲ್ಲಿಂದ ಹೋಗಬಾರ್ದು. ಗುರುಕುಲ ವಿದ್ಯಾರ್ಥಿಗಳಿಗೆ ಮನೆ ಆಗಿರುತ್ತೆ. ಎಲ್ಲಿವರೆಗೂ ನಾನಿದ್ದೀನೋ ಅಲ್ಲಿವರೆಗೂ ನಿಮ್ಮನ್ನ ನಿಮ್ಮ ಮನೆಯಿಂದ ಯಾರು ಹೊರಗಡೆ ಕಳ್ಸೋಕ್ಕಾಗಲ್ಲ. ನೀವೆಲ್ಲ ಗುರುಕುಲಕ್ಕೆ ಹೊರಡಿ. ಇದ್ರ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಗುರುಕುಲದ ಸ್ಥಿತಿ ತುಂಬಾ ಚಿಂತಾಜನಕ ಆಗ್ತಿದೆ. ಇದನ್ನ ಸರಿ ಮಾಡೋದಿಕ್ಕೆ ನಾನು ಆಚಾರ್ಯ ವಿದ್ಯಾಧರರ ಜೊತೆ ಮಾತಾಡಿ ಆದಷ್ಟು ಬೇಗ ಪರಿಹಾರ ಹುಡುಕ್ಬೇಕು.
ಇಲ್ಲಿದ್ದೀಯ ಮಹಾಸತಿ ಅನಸೂಯ, ನಿನ್ನ ಅಂತ್ಯ ಆಗೋ ಸಮಯ ಬಂದಿದೆ. ನನ್ನ ಪ್ರಭು, ಬಾಲ ರೂಪದಲ್ಲಿ ನಿಮ್ಮ ಕಾಂತಿ ಎಷ್ಟು ಅದ್ಭುತವಾಗಿದೆ. ಪ್ರಭು, ಪ್ರಭು, ನನ್ನ ಪ್ರಭು. ಯಾರ್ ನೀನು? ನಾನು ನಿಮ್ ಸೇವಕ ಪ್ರಭು, ನಂದಿ. ತುಂಬಾ ದೂರದ ಕೈಲಾಸದಿಂದ ಬಂದಿದ್ದೀನಿ. ಹೌದಾ? ಅದಕ್ಕೆ ಸುಸ್ತಾಗಿ ದಾರಿ ಮಧ್ಯೆ ಮಲಗಿದ್ಯಾ? ಸರಿ, ಸ್ವಲ್ಪ ಪಕ್ಕದಲ್ಲಿ ಮಲ್ಗು. ಇಲ್ಲಿ ಓಡಾಡೋರ್ಗೆ ಕಷ್ಟ ಆಗ್ಬಹುದು. ಈಗ ನಾನು ಕೂಡ ಆ ಕಡೆ ಹೋಗ್ಬೇಕು. ನಿಮ್ಗೆ ನನ್ನ ನೆನಪಾಗ್ಲಿಲ್ವಾ ಪ್ರಭು? ಸರಿ, ಒಂದು ಕ್ಷಣ ಇರಿ. ಪ್ರಭು, ಈಗ್ಲೂ ನಿಮ್ಗೆ ನನ್ನ ನೆನಪಾಗ್ತಿಲ್ವಾ? ನಿಮ್ಮ ಪ್ರೀತಿಯ ಭಕ್ತ, ನಿಮ್ಮ ಸೇವಕ, ನಿಮ್ಮ ಗೆಳೆಯ ನಾನು ಪ್ರಭು. ನನಗ್ ನೆನ್ಪಾಗ್ಲಿಲ್ಲ, ಆದ್ರೆ ನಿಮ್ ಚಮತ್ಕಾರ ನನ್ಗೆ ತುಂಬಾ ಇಷ್ಟ ಆಯ್ತು. ಈಗ ದಾರಿ ಬಿಡು, ನಾನು ಅಮ್ಮನ್ನ ಹುಡ್ಕಕ್ ಹೋಗ್ಬೇಕು.